ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಬ್ಲೌಸ್ನ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬಿಗಿನರ್ಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ರಾಂಗ್ ಸೈಡ್ ಇಟ್ಟು ಅದರ ಮೇಲೆ ಲೈನಿಂಗ್ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೊಂಡಿರೋ ಲೈನಿಂಗ್ ಬಟ್ಟೆಯನ್ನು ಈ ರೀತಿ ಗುಂಡು ಪಿನ್ ಹಾಕಿ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ನಿಧಾನವಾಗಿ ನಾವು ನೆಕ್ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ರೌಂಡ್ ಆಗಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಈಗ ಸೈಡಲ್ಲಿ ಪೂರ್ತಿಯಾಗಿ ಸ್ಟಿಚ್ ಹಾಕೋಬೇಕು. ಈ ರೀತಿ ಪೂರ್ತಿಯಾಗಿ ನಾವು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ರೌಂಡಾಗಿ ನೆಕ್ಕಲ್ಲಿ ಕಟ್ ಮಾಡ್ಕೋಬೇಕು. ಯಾವ ರೀತಿ ಶೇಪ್ ಇರುತ್ತೆ ಅದೇ ಶೇಪಲ್ಲಿ ನಾವು ನಿಧಾನವಾಗಿ ಕಟ್ ಮಾಡ್ಕೋಬೇಕು. ಸೈಡಲ್ಲಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಪೂರ್ತಿಯಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಬ್ಯಾಕಲ್ಲಿ ಟಕ್ಸನ್ನು ಇಡ್ತಾ ಇದ್ದೀನಿ. 4 ಇಂಚ್ ಲೆಂತಲ್ಲಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಟ್ಯಾಪ್ ಮಾಡ್ಕೊಳ್ಳಿ. ಈ ಸೈಡಲ್ಲೂ ಕೂಡ ಮಾರ್ಕ್ ಇರುತ್ತೆ, ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಒಂದು ಅರ್ಧ ಇಂಚಲ್ಲಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕೊನೆಯಲ್ಲಿ ನಾವು ಲಾಕ್ ಮಾಡ್ಕೋಬೇಕು. ಇನ್ನೊಂದು ಸೈಡ್ ಕೂಡ ನಾನು ಇದೇ ರೀತಿ ಸ್ಟಿಚ್ ಮಾಡ್ಕೋತೀನಿ. ನೋಡಿ, ಈ ರೀತಿ ನೀಟಾಗಿ ಟಕ್ಸ್ ಬರಬೇಕು. ಇವಾಗ ನೋಡಿ, ಬ್ಯಾಕ್ ಪಟ್ಟಿ ನಾನು ತೊಗೊಂಡಿದ್ದೀನಿ. ಇದು 2 ಇಂಚಷ್ಟು ಪಟ್ಟಿಯನ್ನು ತೊಗೊಂಡಿದ್ದೀನಿ. ಸ್ಟ್ರೇಟ್ ಪಟ್ಟಿ ಇದು. ಈಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೋತೀನಿ. ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ ಬಟ್ಟೆ ಮೇಲೆ ಈ ರೀತಿ ಮೇಲ್ಗಡೆ ಇಟ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಟಕ್ಸ್ ಹತ್ರ ಒಂದು ಸ್ವಲ್ಪ ನಾವು ನೀರಿಗೆ ಇಡುವಷ್ಟು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ಸೈಡಲ್ಲಿ ಕೂಡ ಅಷ್ಟೇ ಒಂದು ಸ್ವಲ್ಪ ನೀರಿಗೆ ಥರ ನಾವು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೋಬೇಕು. ಆಗ ಬ್ಯಾಕಲ್ಲಿ ನಮಗೆ ನೀಟಾಗಿ ಬ್ಲೌಸ್ ಕೂಡುತ್ತೆ. ಈಗ ಎಕ್ಸ್ಟ್ರಾ ಪಟ್ಟಿಯನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ನೋಡಿ, ಈ ರೀತಿ ಒಳಗಡೆ ಇದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಕಾಣುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ನಾವು ಲೂಸ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನಂತರ ನಾನು ಹೆಮ್ಮಿಂಗ್ ಮಾಡ್ತೀನಿ. ಆವಾಗ ಈ ಸ್ಟಿಚ್ಚನ್ನು ಬಿಚ್ತೀನಿ ಫ್ರೆಂಡ್ಸ್. ಆವಾಗಲೇ ನೀಟಾಗಿ ಕಾಣೋದು ಹೆಮ್ಮಿಂಗ್ ಮಾಡಿದ್ರೇ. ಹಾಗಾಗಿ ನಾನಿಲ್ಲಿ ಲೂಸ್ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಯಿತು. ನೋಡಿ, ಈ ರೀತಿ ನೀಟಾಗಿ ಬರಬೇಕು. ಈಗ ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದು ಕ್ರಾಸ್ ಕಟ್ ಬ್ಲೌಸ್ ಫ್ರೆಂಡ್ಸ್. ನೋಡಿ, ಈ ರೀತಿ ನಾವು ಆಜು ಬಾಜು ಇಟ್ಟು ನೋಡ್ಕೋಬೇಕು ಸರಿಯಾಗಿ ಇದೆ ಇಲ್ಲ ಅಂತ. ನೋಡಿ, 2 ರಾಂಗ್ ಸೈಡ್ ಇರಬೇಕು. ಅದ್ರ ಮೇಲೆ ನಾನು ಕಟ್ಟಿಂಗ್ ಮಾಡ್ಕೊಂಡಿರೋಂಥ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡಿದ್ದೀನಿ. ಈಗ ಗುಂಡು ಪಿನ್ ಹಾಕ್ಕೊಂಡು ಸೆಟ್ ಮಾಡ್ಕೋಬೇಕು. ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ರೌಂಡಾಗಿ ನೆಕ್ಕಲ್ಲಿ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಈಗ ಪೂರ್ತಿಯಾಗಿ ಸ್ಟಿಚ್ ಹಾಕೋಬೇಕು.
ನೋಡಿ ಪೂರ್ತಿಯಾಗಿ ಸ್ಟಿಚ್ ಹಾಕೊಂಡ ನಂತರ ನಾವು ಇದನ್ನು ಕಟಿಂಗ್ ಮಾಡ್ಕೋಬೇಕು. ನೋಡಿ ಈಗ ಇದನ್ನು ಪೂರ್ತಿಯಾಗಿ ಕಟಿಂಗ್ ಮಾಡ್ಕೋಬೇಕು. ಸೈಡಲ್ಲಿ ಎಕ್ಸ್ಟ್ರಾ ಪಾರ್ಟನ್ನು ಕೂಡ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ಇನ್ನೊಂದನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಎರಡು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಟಕ್ಸ್ ಪಾಯಿಂಟನ್ನು ಹಾಕೊಳ್ಳೋಣ. ಇದು ಒಂದೇ ಟಕ್ಸ್ ಬರುತ್ತೆ, ಕ್ರಾಸ್ ಕಟ್ ಬ್ಲೌಸ್ ಇದು. ಇಲ್ಲಿ ನಾನು 2.5 ಇಂಚ್ ಲೆಂತ್ ತೊಗೊಂಡಿದ್ದೀನಿ. ಆ ಕಡೆ 1 ಇಂಚು ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಬಟ್ಟೆನ ಅದ್ರ ಮೇಲೆ ಇಟ್ಟು ನಾವು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಈಗ ಆ ಮಾರ್ಕ್ ಈ ಬಟ್ಟೆಗೆ ಬಂದಿರುತ್ತೆ. ಅಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ನೋಡಿ ಇವಾಗ ಟಕ್ಸ್ ಪಾಯಿಂಟನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸರಿಯಾಗಿ ನಾವು ಜೋಡಿಸ್ಕೊಂಡು ಟೋಟಲ್ ಆಗಿ 2 ಇಂಚ್ ಆಗುತ್ತೆ. ಇದು ಫೋಲ್ಡ್ ಮಾಡಿದ್ರೆ 1 ಇಂಚ್ ಆಗುತ್ತೆ. ನೋಡಿಕೊಂಡು ಸೆಂಟರಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಮಾಡುವಾಗ ನಾವು ಸ್ವಲ್ಪ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ಆಗ ಟಕ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಡಬಲ್ ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ ಈ ರೀತಿಯಾಗಿ ಟಕ್ಸ್ ಬರಬೇಕು. ನೋಡಿ ಈ ರೀತಿ ಟಕ್ಸ್ ಬರಬೇಕು. ಆವಾಗಲೇ ಬ್ಲೌಸ್ ತುಂಬ ಸುಂದರವಾಗಿ ಕಾಣೋದು. ಇವಾಗ ಇದಕ್ಕೆ ನಾವು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೋಬೇಕು. ಎರಡೂ ಕೂಡ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಕ್ರಾಸ್ ಬೆಲ್ಟನ್ನು ತೊಗೊಂಡಿದ್ದೀನಿ ಕಟ್ ಮಾಡಿಕೊಂಡು. ಇಲ್ಲಿ ನಾನು ಮೇನ್ ಫ್ಯಾಬ್ರಿಕ್ 4 ತೊಗೊಂಡಿದ್ದೀನಿ. ಎರಡು ಸೈಡಲ್ಲಿ ಸೇರಿಸಿ 4 ತೊಗೊಂಡಿದ್ದೀನಿ. ಆ ಕಡೆ 2 ಈ ಕಡೆ 2 ಮತ್ತು ಲೈನಿಂಗಲ್ಲಿ ನಾನು 2 ಪೀಸನ್ನು ತೊಗೊಂಡಿದ್ದೀನಿ. ನೋಡಿ ಈ ರೀತಿ ಸರಿಯಾಗಿ ಜೋಡಿಸ್ಕೋಬೇಕು ನಾವು. ಈಗ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳೋಣ. ಮೊದಲು ಫ್ಯಾಬ್ರಿಕ್ ಬಟ್ಟೆಯನ್ನು ನಾನು ಈ ರೀತಿ ಜೋಡಿಸ್ಕೋತೀನಿ. ಬಟ್ಟೆ ಆ ಕಡೆ ಈ ಕಡೆ ಆಗಬಾರ್ದು ಅಂತ ಮೊದಲು ಫ್ಯಾಬ್ರಿಕ್ ಬಟ್ಟೆಯನ್ನು ಈ ರೀತಿ ಜೋಡಿಸ್ಕೋಬೇಕು. ನಂತರ ಅದರ ಮೇಲೆ ಈ ರೀತಿ ಲೈನಿಂಗ್ ಬಟ್ಟೆಯನ್ನು ಇಟ್ಕೊಂಡು ಒಂದು ಸ್ಟ್ರೇಟ್ ಲೈನನ್ನು ಸ್ಟ್ರೇಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ತುಂಬ ಈಸಿಯಾಗಿ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ತುಂಬ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ ನಂತರ ಸೆಂಟರಲ್ಲಿ ಒಂದು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗ್ ಬಟ್ಟೆ ಮೇಲೆ ನಾವು ಒಂದು ಸ್ಟಿಚ್ ಹಾಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ ಬಟ್ಟೆ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ನಂತರ ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಗೋಂಡ್ ಪಿನ್ನನ್ನು ಹಾಕ್ಕೊಂಡು ಸೆಟ್ ಮಾಡಿಕೊಂಡು ನಾವು ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಸೆಟ್ ಮಾಡಿಕೊಂಡು ನಾವು ಈಗ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಸರಿಯಾಗಿ ಜೋಡಿಸ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ನಾವು ಟಕ್ಸ್ ಪಾಯಿಂಟಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕೋಬೇಕು. ಆವಾಗ ಈಸಿಯಾಗಿ ನಾವು ಕ್ರಾಸ್ ಬೆಲ್ಟನ್ನು ಜೋಡಿಸ್ಕೋಬಹುದು. ನೋಡಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಈ ಎಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನು ಯಾವ ವಿಡಿಯೋದಲ್ಲಿಯೂ ಸರಿಯಾಗಿ ಹೇಳಿರೋದಿಲ್ಲ ಫ್ರೆಂಡ್ಸ್. ನಾನು ಪೂರ್ತಿಯಾಗಿ ಎಲ್ಲವನ್ನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನೋಡಿ ಇವಾಗ ನಾವು ಬಟ್ಟೆ ಮೇಲೆ ಈ ರೀತಿ ಫಸ್ಟಲ್ಲಿ ನಾವು ಕ್ರಾಸ್ ಬೆಲ್ಟನ್ನು ಇಟ್ಕೋಬೇಕು. ಮೇನ್ ಫ್ಯಾಬ್ರಿಕನ್ನು ಅದ್ರ ಮೇಲ್ಗಡೆ ನಾವು ಫ್ರಂಟ್ ಪಾರ್ಟನ್ನು ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಇವಾಗ ಸ್ಟ್ರೇಟಾಗಿ ಒಂದು ಸ್ಟಿಚ್ ಹಾಕೋಬೇಕು. ನೋಡಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಮೊದಲಿಗೆ ಈ ರೀತಿ ಇದು ಫಸ್ಟ್ ಸ್ಟೆಪ್, ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಫಸ್ಟ್ ಸ್ಟೆಪ್ ಇದು. ನೆಕ್ಸ್ಟ್ ಸ್ಟೆಪ್ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಬಟ್ಟೆನ ಫೋಲ್ಡ್ ಮಾಡಿಕೊಂಡು ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ ಸರಿಯಾಗಿ ಅರ್ಥ ಆಗಲಿ ಅಂತ.
ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಬಟ್ಟೆಯನ್ನು ಒಂದಕ್ಕೊಂದು ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಬಟ್ಟೆನ ಸರಿಯಾಗಿ ಸೆಟ್ ಮಾಡ್ತಾ ಸ್ಟಿಚ್ ಹಾಕೋಬೇಕು. ಒಳಗಡೆ ಯಾವುದೇ ಬಟ್ಟೆ ಸ್ಟಿಚ್ ಆಗಬಾರ್ದು, ಆ ರೀತಿ ನಾವು ಸ್ಟಿಚ್ ಹಾಕೋಬೇಕು. ನೋಡಿ, ಇವಾಗ ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ನೋಡಿ, ಈ ರೀತಿ ಹೊರಗಡೆ ತೆಗೆದು ಸೆಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ಇವಾಗ ಕಂಪ್ಲೀಟ್ ಆಯಿತು ಫ್ರಂಟ್ ಪಾರ್ಟ್ ಕೂಡ. ಇಲ್ಲಿ ಸೈಡಲ್ಲಿ ನಾವು ಒಂದು ಸ್ಟಿಚ್ ಹಾಕ್ಕೋಬೇಕು. ಸ್ಟಿಚ್ ಹಾಕ್ಕೊಂಡು ಅದನ್ನು ನಾವು ಸ್ಟ್ರೇಟಾಗಿ ಟ್ರಿಮ್ ಮಾಡ್ಕೋಬೇಕು. ನೀಟಾಗಿ ಕಾಣುತ್ತೆ. ನೋಡಿ, ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಯಿತು. ಇದೇ ರೀತಿ ಇನ್ನೊಂದು ಕೂಡ ನಾನು ಸ್ಟಿಚ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಕಾಣುತ್ತೆ ಇದು. ಈಗ ಇನ್ನೊಂದು ಕೂಡ ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಆಯಿತು. ಈಗ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ನಾವು. ನೋಡಿ, ಈ ರೀತಿ ಫ್ರಂಟ್ ಪಾರ್ಟ್ ಮೇಲೆ ನಾವು ಬ್ಯಾಕ್ ಪಾರ್ಟನ್ನು ಈ ರೀತಿಯಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಶೋಲ್ಡರಲ್ಲಿ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸಮನಾಗಿ ಇಟ್ಕೋಬೇಕು. ಇಟ್ಟು ಇಲ್ಲಿ ಡಬಲ್ ಸ್ಟಿಚ್ಚನ್ನು ಹಾಕೋಬೇಕು. ನೋಡಿ, ಇನ್ನೊಂದು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ, ಇನ್ನೊಂದು ಸೈಡಲ್ಲಿ ಕೂಡ ಅದೇ ರೀತಿ ನಾವು ಸರಿಯಾಗಿ ಇಟ್ಟು ಡಬಲ್ ಸ್ಟಿಚ್ ಹಾಕೋಬೇಕಾಗುತ್ತೆ. ಇವಾಗ ಶೋಲ್ಡರ್ ಅಟ್ಯಾಚ್ ಆಯಿತು. ಈಗ ಇಲ್ಲಿ ನಾವು ಶೋಲ್ಡರಲ್ಲಿ ಸರಿಯಾಗಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪಾರ್ಟ್ ಏನಾದರೂ ಇದ್ದರೆ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಒಂದು ಸ್ವಲ್ಪ ಎಕ್ಸ್ಟ್ರಾ ಇದೆ, ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ಸೈಡಲ್ಲಿ ಕೂಡ ಅಷ್ಟೇ, ಎಕ್ಸ್ಟ್ರಾ ಏನಾದರೂ ಇದ್ದರೆ ಸರಿಯಾಗಿ ಕಟ್ ಮಾಡಿಕೊಂಡು ಈ ರೀತಿ ಜೋಡಿಸ್ಕೋಬೇಕು. ನೋಡಿ, ಫ್ರಂಟಲ್ಲಿ ಇಷ್ಟು ಗ್ಯಾಪ್ ಬರಬೇಕು, ಆರ್ಮ್ ಹೋಲಲ್ಲಿ ಬರಬೇಕು. ನೋಡಿ, ಈ ರೀತಿ ಸರಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.